ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೆಕ್ನಾಲಜಿ, ಎಜುಕೇಷನ್, ಜಾಬ್ಸ್ ರಿಲೇಟೆಡ್ ಎಲ್ಲ ರೀತಿಯ ಮಾಹಿತಿ ನೀಡುವ ಈ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೌಸಿಂಗ್ ಸ್ಕೀಮ್ ರಿಲೇಟೆಡ್, ನೀವು ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ಗಳಲ್ಲಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸಿದ್ದು ನೀವು ಆಲ್ರೆಡಿ ಫಲಾನುಭವಿಯಾಗಿದ್ದರೆ, ಅಂದರೆ ಬೆನಿಫಿಷರಿ ಆಗಿದ್ದರೆ, ನಿಮ್ಮ ಮನೆಯ ಹಂತವಾರು GPS ಆಗಿದೆಯಾ, ಆಗಿರೋ GPS ಆಡಿಟ್ ಓಕೆ ಆಗಿದೆಯಾ, ಆಡಿಟ್ ಪರಿಶೀಲನೆ ಸ್ಥಿತಿ ಹೇಗಿದೆ, ನಿಮ್ಮ ಅಕೌಂಟ್ಗೆ ಯಾವ ತಿಂಗಳಲ್ಲಿ ಅಥವಾ ಯಾವಾಗ ಹಣ ಬಂದಿದೆ, ಅದರ ಸಂಪೂರ್ಣ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು RGRHCL ಅಂತ ಟೈಪ್ ಮಾಡಿ. RGRHCL ಆಮೇಲೆ ಫಸ್ಟಿಗೆ ಬರೋ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಅಲ್ಲಿ ನಿಮಗೆ ಸೆಲೆಕ್ಟ್ ಡಿಸ್ಟಿಕ್ ಮತ್ತು ಎಂಟರ್ ಬೆನಿಫಿಷರಿ ಕೋಡ್ ಅಂತ ಕೇಳ್ತದೆ. ಡೈರೆಕ್ಟ್ ಕ್ಲಿಕ್ ಮಾಡಿದರೆ ಆಯಿತು, ಈ ಥರ ಪೇಜ್ ಓಪನ್ ಆಗುತ್ತೆ. ಆವಾಗ ನೀವು ಇಲ್ಲಿ ಸೆಲೆಕ್ಟ್ ಡಿಸ್ಟಿಕಲ್ಲಿ ಇದೆಯಲ್ಲ, ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ ಬೆನಿಫಿಷರಿ ಕೋಡ್. ಈ ಬೆನಿಫಿಷರಿ ಕೋಡ್ ಏನಂತಂದರೆ, ನಿಮಗೆ ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ಗಳಲ್ಲಿ. ನೀವು ಫಲಾನುಭವಿಯಾಗಿ ಆಯ್ಕೆಯಾದಾಗ ನಿಮಗೊಂದು ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ. ಅದರ ಮೇಲ್ಗಡೆ ಇರ್ತದೆ ಫಲಾನುಭವಿ ಸಂಖ್ಯೆ ಅಂತ ಇರ್ತದೆ. ಆ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಬೇಕು. ನೀವು ಆ ಬೆನಿಫಿಷರಿ ಕೋಡ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಇಂಟರ್ಫೇಸ್ ಓಪನ್ ಆಗ್ತದೆ. ಇದರಲ್ಲಿ ನಿಮ್ಮದು ಕಂಪ್ಲೀಟ್ ಡೀಟೇಲ್ ಇರ್ತದೆ. ಇಲ್ಲಿ ನೋಡ್ಬೋದು ನೀವು, ಬೆನಿಫಿಷರಿ ಕೋಡ್ ಅಂತ ಸ್ಟಾರ್ಟಿಂಗ್ ಇದೆ, ಬೆನಿಫಿಷರಿ ನೇಮ್ ಅಂತ ಇದೆ, ಅವರ ಹಸ್ಬೆಂಡ್ ನೇಮ್ ಅಥವಾ ತಂದೆ ಹೆಸರಲ್ಲಿರ್ತದೆ, ಯಾವ ಸ್ಕೀಮ್ ಅಂತ ಇದೆ, ಇದು ಬಸವ ಹೌಸಿಂಗ್ ಸ್ಕೀಮ್ ಅಂತ, ಸೀರೀಸ್ ಯಾವ ಇಯರಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ, 21, 22, ಡಿಸ್ಟಿಕ್, ತಾಲೂಕ್, GP, ವಿಲೇಜ್, ಹೀಗೆ ಎಲ್ಲ ಡೀಟೇಲ್ ಇರ್ತದೆ. ತಾಲೂಕ್ ಪಂಚಾಯತ್, ಅಪ್ರೂವಲ್ ಡೇಟ್, RGRHCL ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಯಾವಾಗ ಅಪ್ರೂವ್ ಆಗಿದೆ ಅದೆಲ್ಲ ಡೇಟ್ ಇಲ್ಲಿರ್ತದೆ. ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು, ಫೌಂಡೇಶನ್, ಲಿಂಟಲ್, ರೂಫ್, ಕಂಪ್ಲೀಟ್ ಎಲ್ಲ GPS ಆಗಿರ್ತದೆ. ಅದರಲ್ಲಿ GPS ಡೇಟ್ ಇರ್ತದೆ, ಯಾವಾಗ GPS ಆಗಿದೆ ಆ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಆಡಿಟ್ ಆಗಿರೋ ಡೇಟು ಅಲ್ಲೇ ಕೆಳಗಡೆ ಇರ್ತದೆ. ಇಲ್ಲಿ ನೋಡ್ಬೋದು ಎಲ್ಲ ಫೋಟೋದಲ್ಲೂ. ಮೊದಲನೇದಾಗಿ ಫೌಂಡೇಶನ್, ಲಿಂಟಲ್, ರೂಫ್, ಕಂಪ್ಲೀಟ್ ಎಲ್ಲ ಹೀಗೆ ಸ್ಟೇಜ್ ವೈಸ್ನಲ್ಲಿ ಎಲ್ಲ ಫೋಟೋದು GPS ಆಗಿದೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದರೆ ನಿಮಗಿಲ್ಲಿ ಎಲ್ಲ ಕಾಣಿಸ್ತದೆ. ಪೇಮೆಂಟ್ ಆಗಿರೋದೆಲ್ಲ ಕಾಣಿಸ್ತದೆ, ಯಾವ ಬ್ಯಾಂಕಿಗೆ ಹೋಗಿದೆ, ಯಾವಾಗ ಹೋಗಿದೆ. ಇದು ಫೌಂಡೇಶನ್ದು ನಿಮಗೆ ಫಸ್ಟ್ ಕಂತಲ್ಲಿ ನಿಮ್ಮ ಅಕೌಂಟ್ ಚೆಕ್ ಮಾಡಲಿಕ್ಕೆ, ಅಂದರೆ ಅಕೌಂಟ್ ಆ್ಯಕ್ಟಿವ್ ಇದೆಯಾ, ಇನ್ಆ್ಯಕ್ಟಿವ್ ಇದೆಯಾ, ಅಥವಾ ಆಧಾರ್ ಮ್ಯಾಪಿಂಗ್ ಆಗಿದೆ, ಸೀಡಿಂಗ್ ಆಗಿದೆ ಅಂತ ಚೆಕ್ ಮಾಡಲಿಕ್ಕೆ ₹1 ಹಾಕ್ತಾರೆ. ಆ ₹1 ಸಕ್ಸಸ್ ಅಂತ ಬಂದ ಮೇಲೆ ನೆಕ್ಸ್ಟ್ ಕಂತಲ್ಲಿ ₹29,399 ಹಾಕ್ತಾರೆ. ಆಮೇಲೆ ಲಿಂಟಲಿಗೆ 30,000, ರೂಫಿಗೆ 30,000, ಕಂಪ್ಲೀಟ್ ಆದಾಗ 30,000. ಹೀಗೆ ಸ್ಟೇಜ್ ವೈಸ್ನಲ್ಲಿ 4 ಸ್ಟೇಜಲ್ಲಿ ಅಮೌಂಟ್ ಬರ್ತದೆ. ಕ್ಲೀನಾಗಿ ನೋಡ್ಕೊಳ್ಳಿ ಒಂದು ಸಲ. ನೋಡಿ ಫ್ರೆಂಡ್ಸ್, ಇದು ಡೀಟೇಲ್ ಆಗಿ ನಿಮ್ಮ ಹೌಸಿಂಗ್ ಸ್ಕೀಮ್ನಲ್ಲಿ ಯಾವ ಥರ ಪೇಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋ ವಿಧಾನ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.